ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇವತ್ತು ತುಂಬಾ ರುಚಿಯಾಗಿರೋಂಥ ಒಂದು ದಾಲ್ ಕರಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಅಂದರೆ ತೊಗರಿಬೇಳೆ ಹಾಗೆಯೇ ಹೆಸರು ಬೇಳೆ ಹೀರೆಕಾಯಿ ಹಾಕಿ ದಾಲ್ ಕರಿನ ಯಾವ ರೀತಿ ಮಾಡ್ಕೊಳ್ಳೋದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ದಾಲ್ ಕರಿನ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟೇ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಹೀರೆಕಾಯಿ ಬೇಳೆ ಕರಿ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನು ಈ ಲೋಟದಿಂದ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಸೊ ನೀರು ಸ್ವಲ್ಪ ಬಿಸಿಯಾಗಿದೆ, ಎಷ್ಟು ಬಿಸಿ ಆದರೆ ಸಾಕು. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಫಸ್ಟೇ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಹೀರೆಕಾಯಿ ಹಾಗೆ ಬೇಳೆನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಕುಕ್ಕರ್ಗೆ ಫಸ್ಟು ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆ ಎಲ್ಲ ಹಾಕಿದ್ದಾದಮೇಲೆ ಹೀರೆಕಾಯಿ ಸಣ್ಣದಾಗಿ ಹೆಚ್ಚಿ ತೊಗೊಳ್ಳೋಣ. ಸೊ ಈ ಹೀರೆಕಾಯಿ ಎಲ್ಲನೂ ನಾವು ಕರೆಕ್ಟಾಗಿ ಒಂದು 4ರಿಂದ 5 ವಿಜಿಲ್ ಹಾಕಿಸ್ಕೊಳ್ಳೋದ್ರಿಂದ ಬೇಳೆ ಹಾಗೆ ಹೀರೆಕಾಯಿ ಏನಿದೆ ನುಣ್ಣಗೆ ಬೇಯಿಸ್ಕೊಳ್ಬೇಕು. ಹಾಗೆ ಹೀರೆಕಾಯಿ ಅರಿಶಿನ ಪುಡಿ ಇಷ್ಟನ್ನೇ ನಾವು ಫಸ್ಟು 4 ವಿಜಿಲ್ ಹಾಕಿಸಿ ತಗೊಳ್ಳೋಣ. ಇದಕ್ಕೆ ಏನು ಮಸಾಲೆ ಏನು ರುಬ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಹಿಂಗೇನೆ ದಿಢೀರ್ ಅಂತ ಮಾಡ್ಕೊಳ್ಳೋಂಥ ದಾಲ್ ಕರಿ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಬೇರೆ ಇದ್ರ ಜೊತೆ ತರಕಾರಿ ಕೂಡ ಹಾಕ್ಕೋಬೋದು. ಹೀರೆಕಾಯಿ ಹಾಕಿ ಮಾಡೋವಂಥ ಕರಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇದು ಕರೆಕ್ಟಾಗಿ 4ರಿಂದ 5 ವಿಜಿಲ್ ಆಗಲಿ. ಸೊ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿ ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ದಾಲ್ ನನಗೆ ವಿಜಿಲ್ ಹಾಕಿದೆ, ಒಂದು 4-5 ವಿಜಿಲ್ ಹಾಕಿಸ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಸ್ನಾನ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನ್ಗೆ ಕರೆಕ್ಟಾಗಿ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅಂದರೆ ಸ್ಪೂನ್ ಲೆಕ್ಕ ಆದರೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ. ಸೊ ಒಂಚೂರು ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಇನ್ನೇನು ತೊಗೊಂಡಿದ್ದೀನಿ ಅಂಥೇಳಿ ನೋಡ್ಬೋದು. ಸೊ ನಾನು 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದೇ ಒಂದು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಒಂದು ದೊಡ್ಡದಾಗಿರೋಂಥ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ. ಹಾಗೆಯೇ 1 ಹಿಡಿ ಆಗೋಷ್ಟು ಕರಿಬೇವು ಮತ್ತು ಕೊಬ್ಬರಿ ತುರಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಏನಿರುತ್ತೆ ಅದನ್ನು ತುರಿದು ತಗೊಂಡಿದ್ದೀನಿ. ಸೊ ಇಷ್ಟೇ ಬೇಕು ದಾಲ್ ಕರಿ ಮಾಡೋದಕ್ಕೆ. ತುಂಬಾ ರುಚಿಯಾಗಿರುತ್ತೆ, ಚಪಾತಿಗಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಬಿಸಿಯಾಗಿದೆ. ಸೊ ಮೇನ್ ಇದಕ್ಕೆ ಬೇಕಾಗಿರೋದು ದಾಲ್ ಕರಿಗೆಲ್ಲನೂ ಜೀರಿಗೆ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಸ್ಕೊಂಡ್ಬಿಡೋಣ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಗೆಯೇ ಇಲ್ಲಿ ಕರಿಬೇವು 1 ಹಿಡಿ ಆಗುವಷ್ಟು. ನಿನ್ನೆ ಬಜ್ಜಿ ಮಾಡಿದ್ದೆ ನಾನು. ಸೊ ಆ ಬ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರದ್ದೇ ಎಣ್ಣೆ ಇತ್ತು. ಸೊ ಆ ಎಣ್ಣೆನೇ ಹಾಕಿದ್ದೀನಿ. ಹಾಗಾಗಿ ನಿಮಗೆ ಯೆಲ್ಲೋ ಕಲರಲ್ಲಿ ಎಣ್ಣೆ ಕಾಣಿಸ್ತಾ ಇದೆ. ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ತಕ್ಷಣ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡು ಫಸ್ಟ್ ಈರುಳ್ಳಿನ ಹಾಕ್ಕೊಳ್ಳೋಣ. ಎಲ್ಲನೂ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಇಟ್ಟಿರುವಂಥ ಕೊತ್ತಂಬರಿ, ಹಸಿ ಕೊಬ್ಬರಿ ಏನಿತ್ತು ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಏನಿದೆ ಸೊ ಪೂರ್ತಿ ಒಂದು ಟೊಮೆಟೊನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೊಂದು ಒಳ್ಳೆ ಗೊಜ್ಜರಾಗಿ ನಾವು ರೆಡಿ ಮಾಡ್ಕೊಳ್ಬೇಕು ದಾಲ್ ಕರಿಗೆ. ಟೊಮ್ಯಾಟೊ ಈರುಳ್ಳಿ ಏನಿದೆ ಪೂರ್ತಿಯಾಗಿ ಫ್ರೈ ಆಗಬೇಕು. ಸೊ ಎಣ್ಣೆಯಲ್ಲಿ ಪೂರ್ತಿ ಫ್ರೈ ಆಗ್ತಾ ಇರಲಿ. ಇದು ಟೊಮೆಟೊ ಎಲ್ಲ ಏನಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಸೊ ಖಾರದ ಪುಡಿ ಎಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಕಡಿಮೆ ಉರಿನೇ ಇಟ್ಕೊಳ್ಬೇಕು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದ ಕೂಡಲೇ ಅರಿಶಿನ ಪುಡಿ ನಾನು ಅವಾಗೆ ಹಾಕಿರೋದ್ರಿಂದ ಮತ್ತೆ ಏನು ಅರಿಶಿನದ ಪುಡಿ ಏನೂ ಹಾಕ್ತಾ ಇಲ್ಲ, ಇಷ್ಟೇ ಸಾಕು. ಸಾಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸೊ ದಾಲ್ ಏನು ನಮಗೆ ಕುಕ್ಕರ್ ಕೂಡ ಸಣ್ಣಗೆ ಆಗಿದೆ. ಸೊ ಬನ್ನಿ ಇವಾಗ ದಾಲ್ ಇರೋದನ್ನು ನ್ಯಾಶ್ ಮಾಡಿ ಸೊ ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ. ದಾಲ್ ಕರಿಗೆ ಈ ರೀತಿಯಾಗಿ ಗೊಜ್ಜು ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬಾ ರುಚಿ ಇರುತ್ತೆ. ಬೇರೆ ಇನ್ನೇನು ರುಬ್ಬಿ ಹಾಕೊಳ್ಳೋದು ಬೇಡ, ಇಷ್ಟೇ ಸಾಕು. ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ ಕೂಡ ಅಷ್ಟೇ ನುಣ್ಣಗೆ ಬೆಂದಿದೆ. ಒಂದ್ಸರಿ ಬೇಳೆ ಎಲ್ಲ ನ್ಯಾಶ್ ಆಗಬೇಕು. ಹಾಗಾಗಿ ಒಂದು ಸೌಟಿಂದನೇ ಹೀಗೆ ನ್ಯಾಶ್ ಮಾಡ್ಕೊಳ್ಳೋಣ. ಸೊ ಇವಾಗಂತೂ ಗ್ಯಾಸ್ಗಳದ್ದು ಪ್ರಾಬ್ಲಮ್ ಇರೋದ್ರಿಂದ ಸೊ ಯಾವ ಅಡುಗೆ ಬೇಗ ಆಗುತ್ತೋ ಆ ರೀತಿಯಾಗಿ ಅಡುಗೆನ ಮಾಡ್ಕೊಳ್ಳೋದು ಬೆಟರು. ಸೊ ಹಾಗಾಗಿ ನಾನು ಬೇಗ ಆಗುತ್ತೆ. ಹಾಗಾಗಿ ಒಂದು 10 ನಿಮಿಷ ಒಳಗಡೆ ಆಗಿಬಿಡುತ್ತೆ ಈ ಅಡುಗೆ. ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಆಯಿತು. ಸೊ ಬನ್ನಿ ಇದನ್ನು ಸೇರಿಸ್ಕೊಂಡ್ಬಿಡೋಣ. ನ್ಯಾಶ್ ಮಾಡಿದ್ದೀನಿ. ಈ ರೀತಿ ನ್ಯಾಶ್ ಮಾಡಿಕೊಂಡ್ರೆ ಸಾಕು. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿಗೋಸ್ಕರನೇ ಯೂಸ್ ಮಾಡ್ತಾ ಇರೋಂಥ ದಾಲ್ ಕರಿ. ಬೆಂದಿರೋಂಥ ಈರುಳ್ಳಿ ಟೊಮೆಟೊಗೆ ನಾವು ಈ ದಾಲ್ ಕರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಎಲ್ಲನೂ ಬೇಳೆ ಎಲ್ಲ ಹಾಕಿದ್ದಾಯಿತು. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅಂದರೆ ನೀರು ಸೇರಿಸ್ಕೋಬೋದು. ನಾನು ಒಂದು ಸ್ವಲ್ಪನೇ ನೀರು ಆ್ಯಡ್ ಮಾಡ್ತೀನಿ. ಬೇಕಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ನೀರು ನೆನೆಸ್ಕೊಂಡು ಕೂಡ ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ. ಸೊ ನಾನು ಟೊಮೆಟೊ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಳಿನೇ ಇರುತ್ತೆ, ಹಾಗಾಗಿ ಹುಣಸೆಹಣ್ಣು ಹಾಕಿಲ್ಲ. ಸೊ ಇವಾಗ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ಇವಾಗ ಕುಕ್ಕರ್ ತೊಳೆದು ಸೊ ಈ ನೀರು ಮಾತ್ರ ಸೇರಿಸ್ಕೊಳ್ಳೋಣ. ಸೊ ಇಷ್ಟು ನೀರಾದರೆ ಸಾಕು. ದಾಲ್ ಕರಿ ಅಂದರೆ ಸ್ವಲ್ಪ ಚಪಾತಿಗೆ ಗಟ್ಟಿಯಾಗಿಯೇ ಇರಬೇಕು, ತುಂಬಾ ಟೇಸ್ಟಿ ಇರುತ್ತೆ. ಬೇಕಂದರೆ ಇದಕ್ಕೆ ನೀವು ತುಪ್ಪದ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಉಪ್ಪೇನನ್ನು ಕಡಿಮೆ ಆದರೆ ಮತ್ತೆ ಸೇರಿಸ್ಕೋಬೋದು. ಇದು ಒಂದು ಕುದಿ ಬರಬೇಕು. ಸೊ ಒಂದು 5 ನಿಮಿಷಕ್ಕೆಲ್ಲ ಕುದಿ ಬಂದುಬಿಡತ್ತೆ. ಸೊ ಚೆನ್ನಾಗಿ ಕುದೀತಾ ಇರಲಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಬಿಸಿ ಬಿಸಿಯಾಗಿರೋವಂಥ ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ. ರೆಡಿ ಆಯಿತು ಫ್ರೆಂಡ್ಸ್, ದಾಲ್ ಕರಿ, ಹೀರೆಕಾಯಿ ದಾಲ್ ಕರಿ ರೆಡಿ ಆಯಿತು. ಸೊ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ರೆಡಿ ಆಯಿತು. ಸೊ ನೀವು ಇದಕ್ಕೆ ಬೇಕಾದರೆ ಸಾಂಬಾರು ರೀತಿ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು, ಹುಣಸೆಹಣ್ಣೆಲ್ಲ ಹಾಕಿ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ, ಇಷ್ಟು ಸಾಕು. ಸೊ ಬನ್ನಿ, ರೆಡಿ ಆಯಿತು ಬಿಸಿ ಬಿಸಿಯಾಗಿರೋಂಥ ಸೂಪರ್ ಟೇಸ್ಟಿ ದಾಲ್ ಕರಿ. ನೋಡಿ ಸರ್ವ್ ಮಾಡೋಣ. ದಾಲ್ ಕರಿ ಗಟ್ಟಿಯಾಗಿ ಇರಬೇಕು. ದಾಲ್ ಕರಿ ಅಂದರೆ ಆವಾಗ ತುಂಬಾ ರುಚಿ ಇರುತ್ತೆ. ಸೊ ಹೀರೆಕಾಯಿ ಹಾಕಿರೋದಕ್ಕೆ ದಾಲ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಸಾಫ್ಟಾಗಿರೋವಂಥ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ರೆ ಆಯಿತು. ಸೊ ಇವತ್ತು ಮಾಡಿರೋಂಥ ಈ ದಾಲ್ ಕರಿ ಹೇಗೆ ಅನ್ನಿಸ್ತು ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಿಸಿ ಬಿಸಿ ಚಪಾತಿಯೊಂದಿಗೆ ಇವತ್ತಿನ ಹೀರೆಕಾಯಿ ದಾಲ್ ಕರಿನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾದ ದಾಲ್ ಕರಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಸೊ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ದಾಲ್ ಕರಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಸೊ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ದಾಲ್ ಕರಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೆಚ್ಚೆಚ್ಚಾಗಿ ರೆಸಿಪಿ, ಡೈಲಿ ತಿನ್ನುವಂಥ ಅಡುಗೆ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.